ಬರೋದು, ಕೈ ತೊಳ್ಕೊಳ್ಳೋದು. ಈಗ ಅವಾಗ ನಮ್ಮ ಸರ್ಕಾರಕ್ಕೆ ಪತ್ರ ಬರಿತಾ ಇದ್ರು, ಈಗ ಕೇಂದ್ರಕ್ಕೆ ಪತ್ರ ಬರೀತಾರೆ. ನಮ್ದೇನಿಲ್ಲ ಇಲ್ಲ ಅವ್ರಿಗೆ ಪತ್ರ. ಇವರು ಪತ್ರ ರಾಮಾಯಣ ಅನ್ಬೋದು ನಿಮ್ಮ. ಇವ್ರು ಬರೆಯುದ ನಿನ್ನೆ ಯಾರೋ ಹೇಳ್ಯಾರಲ್ರಿ, ಅದ ಯಾರೋ ನಿನ್ನೆ ಹೇಳಿದಾರ, ಗೃಹಲಕ್ಷ್ಮಿ ಯಾಕೆ ಲೇಟ್ ಅಂದ್ರ ಕೇಂದ್ರ ಸರ್ಕಾರ ಕಾರಣ ಅಂತ. ಏನ್ರಿ ಯಾಂತ ಹುಚ್ಚುತ್ತಾರ ಮಾತಾಡ್ತಾರ. ಪುಣ್ಯಾಕಿಲ್ ಮಳಿ ಆಗ್ಯದ್ರಿ, ಬಾಳ ಜಾಸ್ತಿ ಮಳಿ ಆಗ್ಯದ, ಅದಕ್ಕೂ ಕೇಂದ್ರ ಸರ್ಕಾರ ಕಾರಣ, ಅವ್ರ ಏನ್ ವ್ಯವಸ್ಥಾನ ಮಾಡಿಲ್ಲ ಅಂತ ಹೇಳಿಲ್ಲ. ಇಲ್ರಿ, ಇಲ್ಲಿ ಸ್ವಲ್ಪ ಜಾಸ್ತಿ ಜನಸಂಖ್ಯೆ ಕಮ್ಮಿ ಆಗೈತಿ, ಯಾಕಂದ್ರೆ ಈ ದಕ್ಷಿಣ ಭಾರತದಾಗ ಕಮ್ಮಿ ಅಂತಾರಲ್ಲ, ಅದಕ್ಕೂ ಬಿಜೆಪಿ ಕಾರಣ ಅಂತ ಹೇಳಿಲ್ಲ ಅವ್ರು. ಪುಣ್ಯ ಅದ, ಯಾವ್ದೇನ್ ಬೇಕಾದ ಹೇಳ್ತಾರ ಅವ್ರು. ನಾಳೆ ಜನಸಂಖ್ಯೆ ಜಾಸ್ತಿ ಆದ್ರೆ ಬಿಜೆಪಿ ಕಾರಣ ರೀ. ಅದಕ್ಕೆ ಉತ್ತರ ಭಾರತದಾಗ ಜನಸಂಖ್ಯೆ ಕಾರಣ ಬಿಜೆಪಿ ಕಾರಣ, ಇಲ್ಲೇ ಕಮ್ಮಿ ಆಗೈತಿ ಬಿಜೆಪಿ ಕಾರಣ. ಒಟ್ಟು ಬಿಜೆಪಿ ಗಂಟು ಬಿದ್ದಾರ ಅವ್ರು. ಯಾಕಂದ್ರೆ ಬೇರೆ ಏನು ಉದ್ಯೋಗ ಇಲ್ಲಲ್ಲ ಅವ್ರಿಗೇನ್ ಇಲ್ಲ. 2-3 ರಾಜ್ಯದಾಗ ಅದಾರ. ರಾಹುಲ್ ಗಾಂಧಿ ನಿರುದ್ಯೋಗಿ, ಇದನ್ನ ಮಾತಾಡ್ಕೋತ ಹೋಗುದ್ರಪ್ಪ. ಒಟ್ಟ ಏನಾದ್ರು ತೈಲ ಬೆಲೆ ಏನಾದ್ರು ನೋಡ್ರಿ, ಈಗ ಒಂದು ಜಗತ್ತಿನ ಯಾವುದೇ ಭಾಗದಲ್ಲಿ ಈ ರೀತಿ ಯುದ್ಧಗಳು ನಡೀಬಾರ್ದು. ಈ ಯುದ್ಧ ಅಂದ್ಕೊಳ್ಳಿ ಪಾಕಿಸ್ತಾನದ ಸಿಂಧೂರ ಅಂತ ಪ್ರಶ್ನೆ ಮಾಡ್ತಾರೆ ಈ ಕಾಂಗ್ರೆಸ್ದವರು. ನಾವು ಯುದ್ಧ ಮಾಡಿಲ್ಲ, ಇದನ್ನ ಎಲ್ಲರಿಗೂ ನಾವು ಸ್ಪಷ್ಟಪಡಿಸಿದೀವಿ. ನಾವು ಟಾರ್ಗೆಟ್ ಮಾಡಿ ಭಯೋತ್ಪಾದಕರನ್ನಷ್ಟ ಹೊಡೆದ್ವಿ. ಅವ್ರ ಮೈ ಮೇಲೆ ಬಿದ್ಮೇಲೆ ನಾವು ವಾಪಸ್ ಹೊಡೆದಿದ್ವಿ. ಓಕೆ, ಹಾಗಾಗಿ ಜಗತ್ತಿನೊಳಗ ಸುದೀರ್ಘವಾದಂಥ ಯುದ್ಧ ಮತ್ತು ಸಾಮಾನ್ಯ ನಾಗರಿಕರನ್ನ ಕೊಲ್ಲುವುದು, ಇದು ನಾವು ಭಾರತ ಸರ್ಕಾರ ಇದ್ರ ಬಗ್ಗೆ ಯಾವಾಗಲೂ ನಿಲುವು ಸ್ಪಷ್ಟ ಅದ. ಹಾಗಾಗಿ ಅದ್ರ ಬಗ್ಗೆ ವಿದೇಶಾಂಗ ವಿಭಾಗ ಪ್ರಧಾನಮಂತ್ರಿಗಳು ಮಾತನಾಡ್ತಾರೆ. ನಂದು ಅದ್ರ ಬಗ್ಗೆ ಕಾಮೆಂಟ್, ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ನಾ ಕಾಮೆಂಟ್ ಕೊಡ್ಲಿಕ್ಕೆ ನನ್ನ ಅದು ವ್ಯಾಪ್ತಿಗೆ ಮೀರಿದ್ದು. ಅದಕ್ಕೆ ಬಗ್ಗೆ ನಾನು ಯುದ್ಧದ ಬಗ್ಗೆ ನಮ್ಮ ಯಾವ ಜಗತ್ತಿನಾಗ ಎಲ್ಲೂ ಯುದ್ಧಗಳು ಆಗಬಾರ್ದು ಅಂತ ಒಂದು ಜನರಲ್ ನಮ್ಮ ಒಂದು ಇದಿದೆ, ನಾಗರಿಕರು ಸಾಯಬಾರದು ಅನ್ನೋದು ಇಷ್ಟೇ. ಇನ್ನು ಇದರ ಹೊರತುಪಡಿಸಿ ತೈಲ ಬೆಲೆದ್ದು ನಾವು ಬೇರೆ ಬೇರೆ ಎಲ್ಲಾ ರೀತಿಯ ಪ್ರಯತ್ನ ಭಾರತ ಸರ್ಕಾರ ಯಾವತ್ತೂ ಮಾಡ್ತಾ ಇದೆ. ಜನಸಾಮಾನ್ಯರಿಗೆ ಇದು ತೊಂದರೆ ಆಗಬಾರದು ಅಂತ ಆ ಪ್ರಯತ್ನ ನಾವು ಮುಂದುವರಿಸ್ತೀವಿ.